ಚಾನ್ಸೇ ಇಲ್ಲ. ಮಿಥಿಲಾ, ಈ ಥರ ಮಾಡೋಂಥದ್ದು ಏನಾಗಿತ್ತು? ಯಾಕೆ ಇಷ್ಟೊಂದು ಎದುರ್ಕೊಂಡಿದ್ಯಾ? ನಿನ್ಗೇನಾದ್ರೂ ಆಗಿದ್ರೆ ಅದಕ್ಕೆ ಕಾರಣ ನಾನಾಗಿರ್ತಿದ್ನಲ್ಲ ವಿರಾಜ್. ಏನ್ ಹೇಳ್ತಾ ಇದ್ಯಾ ಮಿಥಿಲಾ? ವಿರಾಜ್ಗೆ ತೊಂದರೆ ಇದೆ, ಪರಿಹಾರ ಮಾಡಿಸಿ ಅಂತ ಜ್ಯೋತಿಷ್ಯಗಳು ಹೇಳಿದ್ರಲ್ಲ ಮಾವ. ಆದ್ರೆ ನಾನು ಏನು ಮಾಡಕ್ಕಾಗಿಲ್ಲ. ಹಾಗೆ ಹೇಳ್ಬೇಕಾದ್ರೆ ನಾನು ಇದ್ನಲ್ಲ ಮಿಥಿಲಾ, ನಾನು ಏನು ಮಾಡಲಿಲ್ಲ. ಹಾಗಂತ ಈ ರೀತಿ ಕೈ ಸುಟ್ಕೊಂಡ್ರೆ ಆಗತ್ತಾ ಹೇಳು? ಮಿಥಿಲಾ, ಇಲ್ಲಿ ನೋಡಿಲಿ, ನಾನು ಆರಾಮಾಗೇ ಇದ್ದೀನಿ. ನೀನು ಭಯ ಪಡೋಂಥದ್ದು ಏನೂ ಆಗಿಲ್ಲ. ನಿನಗೇನಾದ್ರೂ ಆಗಿದ್ರೆ ನಾನು ಕ್ಷಮಿಸ್ಕೋತಾ ಇದ್ನ. ಇಲ್ಲ, ನಾನು ತಪ್ಪೊಬ್ಬಿಗೆ ಕೇಳಲೇಬೇಕು. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹರ್ಷಿತ್, ಬಿ ಕೇರ್ಫುಲ್, ಸುಟ್ಟು ಗಾಯ ಉರಿಯುತ್ತೆ. ಮೇಡಮ್ ಇರಿ, ನಾನು ಐಸ್ ತರ್ತೀನಿ. ಈ ಕುಕ್ತಂಗಿ ಎಲ್ಲೋದ್ಲ ಏನೋ. ಎಲ್ಲೇ ಇದ್ರೆ ಪಕ್ಕ ಸಿಕ್ಕಾಕೋತ್ಯ. ಪ್ಲೀಸ್ ಬಾರೋ. ಹೇಗೋ ಬರಲಿ. ಕುಕ್ತಂಗಿ ಐಸು ಐಸು. ಅದೇ ತೆಗಿತಾ ಇದ್ದೀನಿ ಅಣ್ಣ, ತಂದೆ. ಕೂಡ ನಾನು ತಗೊಂಡೋಗ್ತೀನಿ. ಯಾರು ತಗೊಂಡ್ರಿ ಏನಣ್ಣ? ದಾರಿ ಬಿಡಿ. ಕುಕ್ತಂಗಿ ಚಿರತೆಗಿಂತ ವೇಗ ಏನಾಗೋದು? ನನ್ನ ವೇಗದ ಮೇಲೆ ಅನುಮಾನ ಬೇಡ, ಕೊಡು. ಸರಿ ಅಣ್ಣ, ಓಡ್ಬಿಡಿ, ಹುಷಾರು. ಅಮ್ಮ, ಬೆನ್ನು ನೋವು. ಅಣ್ಣ, ನಾನು ತಗೊಂಡ್ ಹೋಗ್ತೀನಿ ಅಂತ ಹೇಳ್ದೆ ತಾನೆ? ಬಾ, ಈ ನಾಗರಾಜ್ಗೆ ಯಾವ ಕೆಲಸನೂ ಸರಿಯಾಗಿ ಮಾಡಕ್ಕಾಗಲ್ಲ. ಮಲ್ಲಿ, ಬೇಗ ಐಸ್ ತಗೊಂಡ್ ಬಾ. ಮಿಥಿಲಾ, ತುಂಬಾ ನೋವಾಗ್ತಿದ್ಯಮ್ಮ. ನೀವೆಲ್ಲರೂ ಯಾಕೆ ನನ್ನ ಕೈ ನೋಡ್ತಾ ನಿಂತಿದ್ದೀರಾ? ವಿರಾಜ್ ಆಗ್ಲಿಂದ ನಿಂತಿದ್ದಾನೆ, ಫಸ್ಟ್ ಅವನ್ನ ಕೂರ್ಸಿ. ಮಿಥಿಲಾ, ನೀನು ಈ ಥರ ಮಾಡ್ಕೊಂಡಿರುವಾಗ ಕೇರ್ ಮಾಡದೆ ಸುಮ್ಮನಿರಕ್ಕಾಗತ್ತಾ? ಸುಟ್ಟು ಗಾಯ ತುಂಬ ನೋವುತ್ತೆ ಮಿಥಿಲಾ. ಮತ್ತೆ ಈ ಥರ ಆರತಿ ಮಾಡೋ ಸಾಹಸ ಎಲ್ಲ ಮಾಡಬೇಡ. ಹರ್ಷಿತ್ನ ನೋಡು, ಎಷ್ಟು ಬೇಜಾರಾಗಿದ್ದಾನೆ. ಚಿಕ್ಕಿ, ಇನ್ ಮುಂದೆ ದೇವ್ರ ಮನೇಲಿ ಕರ್ಪೂರನ ಇಡಬೇಡಿ. ಸರಿ ಆಯ್ತು, ಇನ್ ಮುಂದೆ ನಾನು ಈ ತರ ಮಾಡ್ಕೊಳ್ಳಲ್ಲ. ನೀವ್ ಯಾರು ಗಾಬರಿ ಆಗ್ಬೇಡಿ. ಅವಿ, ವಿರಾಜ್ಗೆ ಡಾಕ್ಟರ್ ರೆಸ್ಟ್ ಬೇಕು ಅಂತ ಹೇಳಿದಾರಲ್ಲ, ವಿರಾಜ್ನ ಕರ್ಕೊಂಡು ರೂಮ್ಗೆ ಹೋಗು. ನಂಗೇನೂ ಆಗಿಲ್ಲ. ವಿರಾಜ್, ಮೊದಲು ರೂಮ್ಗೆ ಹೋಗು. ಈಗ ಮಾಡ್ಕೊಂಡಿರೋ ನೋವು ಸಾಲ್ದ? ನಿಂತ್ಕೊಂಡು ಇನ್ನೂ ನೋವು ಮಾಡ್ಕೋತೀಯಾ? ವಿರಾಜ್, ಬಾ, ನಿನ್ನನ್ನು ರೂಮಿಗೆ ಬಿಡ್ತೀನಿ. ಅಮ್ಮ, ನೀನು ಮಿಥಿಲಾ ನೋಡ್ಕೊ, ನನ್ನ ಜೊತೆ ಅವಿ ಇದಾನಲ್ಲ. ಹುಷಾರ್ ಮಿಥಿಲಾ. ವಿಕ್ಕಿ, ಮಲ್ಲಿ, ಬೇಗ ಬಾಮ್ಮ. ನೋಡಮ್ಮ, ಎಷ್ಟು ನೋವಾಗ್ತಿದೆ ನಿಂಗೆ. ಹಿಂದೆ ಮುಂದೆ ನೋಡದೆ ಕೈಯಲ್ಲಿ ಕರ್ಪೂರ ಹಚ್ಚಿದೆಯಲ್ಲ, ಏನು ಹೇಳೋದು ನಿನಗೆ?
ಅಲ್ಲ ಮಿಥಿಲ, ಬೆಂಕಿ ಸುಡುತ್ತೆ ಅಂತ ಗೊತ್ತಿದ್ರು ಯಾರಾದರೂ ಹೀಗೆ ಮಾಡ್ತಾರಾ?